ಹೇಗೆ ತಲುಪಬೇಕು, ಯಾವಾಗ ತಲುಪಬೇಕು ಮತ್ತು ಯಾವ ದಾರಿಯಲ್ಲಿ ತಲುಪಬೇಕು ಅನ್ನುವ ಆಲೋಚನೆಗಳನ್ನು ಮಾತ್ರ ಮಾಡಿಕೊಂಡು ಆ ಗುರಿಯ ಕಡೆಗೆ ಮುನ್ನುಗ್ಗಬೇಕು ಅಂತಾದರೆ ಒಂದಷ್ಟು ಶಕ್ತಿ, ಒಂದಷ್ಟು ಇಚ್ಛಾಶಕ್ತಿ, ಒಂದಷ್ಟು ಕ್ರಿಯಾಶಕ್ತಿ ಮತ್ತು ನಾನೇನಾಗಬೇಕು ಅನ್ನುವಂತಹ ಆಸಕ್ತಿ, ಆಸೆ, ಆಶಯ ಇವೆಲ್ಲವೂ ಕೂಡ ವಿದ್ಯಾರ್ಥಿಯಾದವನಿಗೆ ಇರಲೇಬೇಕು. ಸುಮಾರು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಕಟ್ಟಬೇಕಾಗಿದ್ರೆ ಸುಧಾಕರ್ ಸರ್ ಅವರು ಒಬ್ಬ ಶಿಲ್ಪಿಗೆ ಅದರ ಕಾಂಟ್ರಾಕ್ಟನ್ನು ಕೊಟ್ಟಿರ್ತಾರೆ. ಒಂದು ಗಣಪತಿಯ ಮೂರ್ತಿ ಬೇಕು, ಬಹಳ ಸುಂದರವಾದಂತಹ ಮೂರ್ತಿ ನನಗೆ ಬೇಕು ಅಂತ. ಆ ಶಿಲ್ಪಿಯು ಕೂಡ ಎಲ್ಲಿ ಬಹಳ ಚಂದದ ಒಳ್ಳೆಯ ಕಲ್ಲು ಸಿಗ್ತದೆ ಅಂಥೇಳಿ ಆಲೋಚನೆ ಮಾಡ್ತಾರೆ. ಒಂದು ಸುಂದರವಾದಂತಹ ಕಲ್ಲು, ಈ ಕಲ್ಲಿಗೆ ಮೂರ್ತಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಉಂಟು ಅಂತ ಹೇಳಿಕೊಂಡು ಆ ಶಿಲ್ಪಿ ಕೆತ್ತನೆಯನ್ನು ಆರಂಭ ಮಾಡ್ತಾರೆ. ಕೆತ್ತನೆಯನ್ನು ಆರಂಭ ಮಾಡಬೇಕಾಗಿದ್ರೆ ಅದಕ್ಕೆ ಮುಖ ಕೊಡಬೇಕು, ಸೊಂಡಿಲು ಕೊಡಬೇಕು, ಕೈ ಕೊಡಬೇಕು, ಕಾಲು ಕೊಡಬೇಕು, ದೊಡ್ಡ ಗಣಪತಿಯ ದೊಡ್ಡ ಹೊಟ್ಟೆಗೆ ಸಣ್ಣದಾದಂತಹ ಹಾವನ್ನು ಇಡಬೇಕು, ಕಾಲ ಕೆಳಗಡೆ ಅದಕ್ಕಿಂತ ಚಿಕ್ಕದಾದಂತಹ ಇಲಿಯನ್ನು ಕೊಡಬೇಕು, ಕಲ್ಲಿಗೆ ಆ ಒಂದು ಚಂದದ ಸುಂದರವಾದಂತಹ ರೂಪವನ್ನು ಕೊಡಬೇಕು ಅಂತಾದರೆ ಶಿಲ್ಪಿ ಉಳಿಯಿಂದ ಪೆಟ್ಟನ್ನು ಹೊಡಿಲೇಬೇಕು. ಕಲ್ಲನ್ನು ಹುಡುಕಿದ್ರು, ಕಲ್ಲನ್ನು ಮೂರ್ತಿ ಮಾಡಬೇಕು, ಉಳಿಯನ್ನು ಹಿಡ್ಕೊಂಡು ಒಂದೊಂದೇ ಪೆಟ್ಟನ್ನು ಸುತ್ತಿಗೆಯಲ್ಲಿ ಹಾಕಬೇಕಾಗಿದ್ರೆ ಆ ಕಲ್ಲಿಗೆ ಅನ್ನಿಸ್ತದಂತೆ ಈ ಶಿಲ್ಪಿ ನಾನೆಲ್ಲೋ ಇದ್ದೆ, ಎಲ್ಲೋ ಆರಾಮವಾಗಿ ಮಳೆಗೆ ತುಂಬ ಸುಂದರವಾಗಿ ಮಳೆಯನ್ನು ಎಂಜಾಯ್ ಮಾಡ್ತಾ ಇದ್ದೆ, ಚಳಿ ಬಂದಾಗ ತಂಪು ಗಾಳಿ ಬೀಸಿದಾಗ ಚಳಿಯನ್ನು ಎಂಜಾಯ್ ಮಾಡ್ತಾ ಇದ್ದೆ, ಬಿಸಿಲು ಬರಬೇಕಾಗಿದ್ರೂ ಕೂಡ ಏನೋ ಒಂಥರ ಪ್ರಕೃತಿಯ ಆ ಒಂದು ಪರಿಸರದಲ್ಲಿ ನಾನು ಬಹಳ ಆರಾಮವಾಗಿದ್ದೆ. ಈ ಶಿಲ್ಪಿ ನನ್ನನ್ನು ಎಲ್ಲಿಂದಲೋ ಹೆಕ್ಕಿ ತಂದು ಉಳಿಪೆಟ್ಟನ್ನು ಕೊಡ್ತಾ ಇದ್ದಾನಲ್ವ, ಶಿಲ್ಪಿಗೇನು ತಲೆ ಸರಿ ಇಲ್ವಾ ಅಂತ ಆಲೋಚನೆ ಬರುತ್ತೆ. 4-5 ಪೆಟ್ಟನ್ನು ತಡ್ಕೊಳ್ತದೆ. 6ನೇ ಪೆಟ್ಟು ಅದರ ಮೇಲೆ ಬೀಳಬೇಕಾಗಿದ್ರೆ ಆ ಕಲ್ಲಿಗೆ ಅನ್ನಿಸ್ತದಂತೆ ನಾನು 6-7ನೇ ಪೆಟ್ಟನ್ನು ಅನುಭವಿಸ್ತೇನೆ ಅಂತಾದರೆ ಈ ಶಿಲ್ಪಿ ನನಗೆ ಮತ್ತೆ 100 ಪೆಟ್ಟನ್ನು ಕೊಡ್ತಾನೆ. ನನಗೆ ಪೆಟ್ಟನ್ನು ತಡ್ಕೊಳ್ಳಿಕ್ಕೆ ಬೇಡ, ನಾನು ಮತ್ತೆ ಆರಾಮವಾಗಿ ಈ ಪ್ರಕೃತಿಯ ಮಡಿಲಿನಲ್ಲಿ ಬಿತ್ಕೊಂಡಿರಬೇಕು ಅಂತ ಹೇಳಿಕೊಂಡು ಆಲೋಚನೆ ಮಾಡ್ತದೆ. ಮುಂದಿನ ಉಳಿಯ ಪೆಟ್ಟು ಯಾವಾಗ ಶಿಲ್ಪಿ ಆ ಕಲ್ಲಿನ ಮೇಲೆ ಹಾಕ್ತಾನೆ, ಆ ಕಲ್ಲು ಬಹಳ ಖುಷಿಯಿಂದ ಒಡೆದು ಹೋಗುತ್ತೆ. ಶಿಲ್ಪಿಗನ್ನಿಸ್ತದೆ ಒಡೆದು ಹೋದಂತಹ ಕಲ್ಲು, ಭಗ್ನವಾದಂತಹ ಕಲ್ಲಿನಿಂದ ಮೂರ್ತಿಯನ್ನು ಕೆತ್ತಲಿಕ್ಕೆ ಸಾಧ್ಯ ಇಲ್ಲ, ಇದು ನಿಷ್ಪ್ರಯೋಜಕ ಅಂತ ಹೇಳಿಕೊಂಡು ಇಲ್ಲೇ ಬಿಸಾಡ್ತಾರೆ. 2ನೇ ಕಲ್ಲನ್ನು ತಗೊಂಡು ಬರ್ತಾರೆ. ಆ ಕಲ್ಲಿಗೂ ಕೂಡ 4-5-6 ಪೆಟ್ಟು ಬೀಳಬೇಕಾಗಿದ್ರೆ ನಾನೇನೋ ಒಂದು ಆಗ್ತೇನೆ ಅನ್ನುವಂತಹ ಆಸೆ ಇತ್ತು. 7ನೇ ಪೆಟ್ಟು ಬೀಳಬೇಕಾಗಿದ್ರೆ ಅಯ್ಯೋ ತುಂಬ ನೋವಾಗ್ತಾ ಇದೆ ಅಂತ ಆಲೋಚನೆ ಮಾಡಿತ್ತು. 8ನೇ ಪೆಟ್ಟು ಬೀಳಬೇಕಾಗಿದ್ರೆ ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. 9ನೇ ಪೆಟ್ಟು ಬೀಳಬೇಕಾಗಿದ್ರೆ ಅಯ್ಯೋ ಅಯ್ಯೋ ಅಂತ ಬೊಬ್ಬೆ ಹೊಡಿತು, ಶಿಲ್ಪಿ ಕೇಳಲಿಲ್ಲ. 10ನೇ ಪೆಟ್ಟಿಗೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು 10ನೇ ಪೆಟ್ಟಿಗೆ ಪೂರ್ತಿ ತುಂಡಾಗಿ ಹೋಯಿತು, ಭಗ್ನವಾಗಿ ಹೋಯಿತು. ಶಿಲ್ಪಿ ಆ ಕಲ್ಲನ್ನು ಕೂಡ ಅಲ್ಲೇ ಬಿಸಾಡ್ತಾನೆ. 3ನೇ ಕಲ್ಲು ಮೂರ್ತಿ ಆಗಲೇಬೇಕು, ಇಲ್ಲದೆ ಇದ್ರೆ ಸುಧಾಕರ್ ಸರ್ ಕೇಳ್ತಾರೆ ಡೇಟ್ ಫಿಕ್ಸ್ ಆಗಿದೆ ಮೂರ್ತಿಯಲ್ಲಿ ಅಂತ. ಮೂರ್ತಿ ಆಗಲೇಬೇಕು. ಮತ್ತೆ ಪುನಃ ಹೋಗ್ತಾನೆ, ಒಂದು ಸುಂದರವಾದಂತಹ ಕಲ್ಲನ್ನು ತಗೊಂಡು ಬರ್ತಾನೆ. ಈ ಸಲ ಏನಾದರೂ ಆಗಲಿ ನನಗೊಂದು ಚಂದ ಗಣಪತಿಯ ಮೂರ್ತಿ ಬೇಕೆ ಅಂತ ಶಿಲ್ಪಿ ಡಿಸೈಡ್ ಮಾಡ್ತಾನೆ. ಈ ಕಲ್ಲಿಗೂ ಕೂಡ ಆ ಶಿಲ್ಪಿ ಮೇಲಿಂದ ಮೇಲೆ ಉಳಿಪೆಟ್ಟನ್ನು ಹೊಡಿತಾನೆ. ಮೊದಲಿನ ಕಲ್ಲುಗಳಿಗೆ ಯಾವ ರೀತಿಯಲ್ಲಿ ನೋವಾಯಿತು, ಈ ಕಲ್ಲಿಗೂ ಕೂಡ ಅದೇ ರೀತಿ ನೋವಾಯಿತು. ಇದಕ್ಕೂ ಕೂಡ ಅನ್ನಿಸ್ತಂತೆ ನಾನು ಬಹಳ ಸುಂದರವಾಗಿ ಅಲ್ಲಿ ಹೊರಗಡೆ ಬಿತ್ಕೊಂಡಿದ್ದೆ, ನನ್ನನ್ನು ಈ ಶಿಲ್ಪಿ ಒಳಗಡೆ ತಂದು ನನಗೆ ಪೆಟ್ಟನ್ನು ಕೊಡ್ತಾ ಇದ್ದಾನೆ, ಈ ಶಿಲ್ಪಿ ಯಾಕೆ ಈ ಥರ ನೋವು ಕೊಡ್ತಾನೆ ಅಂತ ಹೇಳ್ಕೊಂಡು ಅದಕ್ಕದೇ ಆಲೋಚನೆ ಮಾಡ್ತಾ ಹೋಯ್ತಂತೆ. ಆದರೆ ಆ ನಂತರ ಆ ಕಲ್ಲಿಗೆ ರಿಯಲೈಸ್ ಆಯಿತು, ಒಂದು ವೇಳೆ ನಾನು ಇನ್ನೊಂದು 100, 200, 300, 400 ಪೆಟ್ಟುಗಳನ್ನು ತಿಂತೇನೆ ಅಂತಾದರೆ ಪ್ರತಿದಿನ 2 ಹೊತ್ತು 3 ಹೊತ್ತು ಆಚಾರ್ಯರ ಕೈಯಿಂದ ಪೂಜನೆಗೆ ಒಳಪಡುವಂತಹ ಸುಂದರವಾದಂತಹ ಮೂರ್ತಿ ಆಗ್ತೇನೆ. ನಾನು ಒಡಿಬೇಕಾ ಅಥವಾ 100 ಪೆಟ್ಟುಗಳನ್ನು ತಿಂದು ಸುಂದರವಾದಂತಹ ಶಿಲ್ಪ ಆಗಬೇಕಾ ಅಂತ ಹೇಳ್ಕೊಂಡು ಅದು ಆಲೋಚನೆ ಮಾಡುತ್ತೆ. ಆ ಕಲ್ಲಿಗೆ ಅನ್ನಿಸ್ತದೆ ಸುಮ್ಮನೆ ಒಡೆದು ಹೋಗಿ ಮಳೆ ಗಾಳಿ ಧೂಳನ್ನು ತಿಂದುಕೊಂಡು ಆ ಜ್ಞಾನಸುಧಾಕ್ಕೆ ಬರುವಾಗ ದಾರಿಗೆ ಹಾಕುವಂತಹ ಕಲ್ಲಾಗುವುದರ ಬದಲು ಪ್ರತಿದಿನ ಹಾಲು, ತುಪ್ಪ, ಜೇನು, ಮೊಸರು, ನೀರು, ಎಣ್ಣೆ ಇವೆಲ್ಲದರಿಂದ ಅಭಿಷಿಕ್ತನಾಗಿ
ಬರುವಂತಹ ಪ್ರತಿಯೊಂದು ಮಗುವು ಕೂಡ ನನಗೆ ಒಳ್ಳೆಯದು ಮಾಡು ಅಂತ ಹೇಳಿಕೊಂಡು ನನ್ನ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡುವಂತಹ ಮೂರ್ತಿ ನಾನಾಗಬೇಕು ಅಂತ ಆಲೋಚನೆ ಬರುತ್ತೆ. ಮುಂದಿನ ಎಲ್ಲ ಪೆಟ್ಟುಗಳನ್ನು ಕೂಡ ಆ ಕಲ್ಲು ಸಹಿಸಿಕೊಳ್ಳುತ್ತದೆ. ಸಹಿಸಿಕೊಂಡಂತಹ ಕಲ್ಲನ್ನ ಪ್ರತಿಷ್ಠೆ ಮಾಡ್ತಾರೆ. ಇವತ್ತಿಗೂ ಕೂಡ ಈ ಕ್ಯಾಂಪಸ್ನ ಒಳಗಡೆ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿಕೊಂಡು ಆ ಮೂರ್ತಿಯ ಎದುರುಗಡೆಯಲ್ಲಿ ನಿಂತುಕೊಂಡು ಪ್ರಾರ್ಥನೆಯನ್ನ ಮಾಡಿ ಪ್ರಸಾದವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಆ ಕಲ್ಲು ತಡೆದುಕೊಂಡಂತಹ ಅದೆಷ್ಟೋ ಪೆಟ್ಟುಗಳಿತ್ತು. ಯಾವ ಪೆಟ್ಟುಗಳನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವೋ ಆ ಎಲ್ಲ ಕಲ್ಲುಗಳು ಇವತ್ತು ಈ ಇಂಟರ್ಲಾಕ್ನ ಅಡಿಯಲ್ಲಿ ಬೇಸ್ಮೆಂಟ್ ಆಗಿ ನಿಂತಿದೆ. ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ, ಯಾವ ಕಲ್ಲು 10-20 ಪೆಟ್ಟುಗಳನ್ನ ತನ್ನ ಮೇಲೆ ಬೀಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋಯ್ತು, ಅದು ನಿರಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳ ತುಳಿತಕ್ಕೆ ಒಳಗಾಗುವಂತಹ ಜ್ಞಾನಸುಧಾದ ಹಾಸುಗಲ್ಲಾಯಿತು. ಯಾವ ಪೆಟ್ಟು 200, 300, 400, 500 ಪೆಟ್ಟುಗಳನ್ನು ಸಹಿಸಿಕೊಂಡು ತಾನು ಮೂರ್ತಿ ಆಗಲೇಬೇಕು ಅನ್ನುವಂತಹ ಇಚ್ಛೆಯಿಂದ ಎಲ್ಲ ಉಳಿಪೆಟ್ಟುಗಳನ್ನು ಸಹಿಸಿಕೊಂಡಿತು. ಆ ಉಳಿಪೆಟ್ಟನ್ನ ಸಹಿಸಿಕೊಂಡಂತಹ ಸಾಧಾರಣವಾದಂತಹ ಕಲ್ಲು ಇವತ್ತು ಮಹಾಗಣಪತಿಯಾಗಿ ಪೂಜನೆಗೊಳ್ತಾ ಇದೆ ಅಂತ ಹೇಳಿದ್ರೆ, ಕಲ್ಲನ್ನ ಶಿಲ್ಪವನ್ನಾಗಿಸಿದಂತಹ ಶಿಲ್ಪಿಯ ತಾಕತ್ತು ಶ್ರೇಷ್ಠತೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ಆ ಎಲ್ಲ ಉಳಿಪೆಟ್ಟುಗಳನ್ನು ಸಹಿಸಿಕೊಂಡು ನಾನು ಮುಂದೊಂದು ದಿವಸ ಗರ್ಭಗುಡಿಯ ಒಳಗಡೆ ಪೂಜನೆಗೊಳ್ಳುವಂತಹ ಮೂರ್ತಿಯಾಗಬೇಕೇ ಹೊರತು ಸಾವಿರಾರು ವಿದ್ಯಾರ್ಥಿಗಳ ಕೈಯಲ್ಲಿ ತುಳಿಸಿಕೊಳ್ಳುವಂತಹ ಹಾಸುಗಲ್ಲಾಗಬಾರದು. ನಾನು ಸರ್ವಶ್ರೇಷ್ಠ ಆಗಬೇಕು ಅಂತಾದರೆ ನಾನು ಪೆಟ್ಟನ್ನ ತಿನ್ನಬೇಕು, ನಾನು ನೋವನ್ನ ತಿನ್ನಬೇಕು. ಎಷ್ಟೇ ನೋವು ಬಂದರೂ ತೊಂದರೆ ಇಲ್ಲ, ನನ್ನ ಗುರಿ ಜ್ಞಾನಸುಧಾದ ಮಹಾಗಣಪತಿ ದೇವಸ್ಥಾನದ ಒಳಗಡೆ ಪೂಜಿಸಲ್ಪಡುವಂತಹ ಗಣಪತಿಯಾಗುವಂತಹದ್ದು ಅನ್ನುವಂತಹ ಆಲೋಚನೆ ಮಾಡಿದಂತಹ ಕಲ್ಲು ಅದರ ಏಳಿಗೆಗೆ ಅದೇ ಶಿಲ್ಪಿಯಾಯಿತು. ವಿದ್ಯಾರ್ಥಿಗಳು ಕೂಡ ಹಾಗೆ. ನಾವು ಕಾಲೇಜಿಗೆ ಎಂಟರ್ ಆಗಬೇಕಾಗಿದ್ರೆ ನಾವು ಕೂಡ ಕಲ್ಲುಗಳೇ. ನಮಗೆ ಗುರಿ ಇರುವುದಿಲ್ಲ. ಅಪ್ಪ ಹೇಳಿರ್ತಾರೆ ನೀನು ಡಾಕ್ಟರ್ ಆಗಬೇಕು ಅಂತ, ಅಮ್ಮ ಹೇಳಿರ್ತಾರೆ ನೀನು JEE ಪಾಸ್ ಮಾಡಿಕೊಂಡು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಒಳಗಡೆ ನೀನು ಹೋಗಬೇಕು ಅಂತ. ನಮಗೆ ಅಪ್ಪನ ಕನಸು ಅಮ್ಮನ ಕನಸು ಯಾರದ್ದೋ ಒಬ್ಬರ ಕನಸನ್ನು ತೀರಿಸಿದ್ರೆ ಆಯಿತು ಅನ್ನುವಂತಹ ಭಾವನೆ. ಶಿಲ್ಪಿಗಳು, ಟೀಚರ್ಸ್ ಸದಾಕಾಲ ನಿಮ್ಮ ಜೊತೆಯಲ್ಲಿರ್ತಾರೆ. ನೀವು ಯಾವಾಗ ಫಸ್ಟ್ ಡೇ ಈ ಕಾಲೇಜಿಗೆ ಎಂಟರ್ ಆದರೋ ಆ ದಿವಸದಿಂದ ನೀವು ಇಲ್ಲಿಂದ ನಿಮ್ಮ ಎಜುಕೇಷನನ್ನು ಮುಗಿಸಿ ಹೊರಗಡೆ ಹೋಗುವಲ್ಲಿಯವರೆಗೆ ನಿಮಗೆ ಒಂದು ಸುಂದರವಾದಂತಹ ರೂಪವನ್ನು ಕೊಡುವಂತಹ ಅಧ್ಯಾಪಕರು, ಮ್ಯಾನೇಜ್ಮೆಂಟ್ ನಿಮ್ಮ ಜೊತೆ 24/7 ಇರುತ್ತೆ. ಆದರೆ ಅವರೆಲ್ಲರೂ ಕೊಡುವಂತಹ ಪೆಟ್ಟುಗಳನ್ನು ತಡೀಲಿಕ್ಕಾಗದೆ ಫಸ್ಟ್ ಮಾಕ್ ಟೆಸ್ಟಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬರಲಿಲ್ಲ, ಸೆಕೆಂಡ್ ಮಾಕ್ ಟೆಸ್ಟ್ನಲ್ಲಿ ನನಗೆ 2ನೇ ರ್ಯಾಂಕ್ ಬರಲಿಲ್ಲ, ಥರ್ಡ್ ಮಾಕ್ ಟೆಸ್ಟ್ನಲ್ಲೂ ನನ್ನ ರ್ಯಾಂಕ್ 20 ಇದೆ ಅಂತ ಹೇಳಿಕೊಂಡು ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಹಾಸುಗಲ್ಲಾಗ್ತಿರೋ. ಫಸ್ಟ್ ಮಾಕ್ ಟೆಸ್ಟ್ನಲ್ಲಿ 100th ರ್ಯಾಂಕ್ ಬಂದರೆ ಏನಾಯಿತು, ಸೆಕೆಂಡ್ ಮಾಕ್ ಟೆಸ್ಟ್ನಲ್ಲಿ ನಾನು 10th ರ್ಯಾಂಕ್ ತೆಗಿತೇನೆ, ಥರ್ಡ್ ಮಾಕ್ ಟೆಸ್ಟ್ನಲ್ಲಿ ನಾನು 4th ರ್ಯಾಂಕ್ ತೆಗಿತೇನೆ. ಎಲ್ಲ ಮಾಕ್ ಟೆಸ್ಟ್ಗಳನ್ನು ಮುಗಿಸಿ ನಾನು ಲಾಸ್ಟಿಗೆ ಕರ್ನಾಟಕ CETಯೋ ಅಥವಾ JEE ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೋ ಅಥವಾ ನೀಟ್ ಪರೀಕ್ಷೆಯನ್ನು ಬರೀಬೇಕಾಗಿದ್ರೆ ನಾನು ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಪೂಜನೆಗೊಳ್ಳುವಂತಹ ಕಲ್ಲಾಗ್ತೇನೋ ಅನ್ನುವಂತಹ ಆಲೋಚನೆಯನ್ನು ಮಾಡಬೇಕಾದವರು ಮಿಥುನ್ ಸರ್ ಅಲ್ಲ, ಸುಧಾಕರ್ ಸರ್ ಅಲ್ಲ, ದಿನೇಶ್ ಸರ್ ಕೂಡ ಅಲ್ಲ. ಆ ರೀತಿಯ ಆಲೋಚನೆಯನ್ನ ಮಾಡಿ ಎಸ್ ನಾನು ಕೂಡ ಒಬ್ಬ ಒಳ್ಳೆಯ ಎಂಜಿನಿಯರ್ ಆಗಬೇಕು, ಎಸ್ ನಾನು ಕೂಡ ಒಂದು 5, 6, 7 ವರ್ಷಗಳ ನಂತರ ಸಮಾಜ ಗುರುತಿಸಲ್ಪಡುವಂತಹ ದ ಬೆಸ್ಟ್ ಡಾಕ್ಟರ್ ಆಗಬೇಕು, 10 ವರ್ಷಗಳ ನಂತರ ಅದೇ ಸುಧಾಕರ್ ಸರ್ ನಮ್ಮ ಉಡುಪಿ ಜಿಲ್ಲೆಯ DC ನಮ್ಮ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಂಡು ಇದೇ ವೇದಿಕೆಯ ಮೇಲೆ ನನ್ನನ್ನು ಕರೀಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡು ಆ ಗುರಿಯ ಕಡೆಗೆ ನೀವು ಹೋಗ್ತೀರಿ ಅಂತಾದರೆ, ಹೋಗಬೇಕು ಅಂತಾದರೆ ಇವರೆಲ್ಲರೂ
ಉಳಿಯ ಪೆಟ್ಟನ್ನ ಕೊಟ್ಟು ನಿಮ್ಮನ್ನ ಶಿಲ್ಪವನ್ನಾಗಿ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಆ ಉಳಿ ಪೆಟ್ಟನ್ನ ತಡೆದುಕೊಂಡು ಶಿಲ್ಪಗಳು ನೀವು ಆಗ್ತಿರೋ ಇಲ್ಲವೋ ಅನ್ನುವಂತಹದ್ದು ನಿಮ್ಮದೇ ಕೈಯಲ್ಲಿರುವಂತಹದ್ದು. ಆಲೋಚನೆ ಮಾಡಬೇಕಾದಂತಹ ವಿಚಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 625 ಔಟ್ ಆಫ್ 625 ಅಥವಾ 600 ಔಟ್ ಆಫ್ 600 ಅಂತ ಹೇಳಿ